56 ಮತಗಳ ಅಂತರದಲ್ಲಿ ಜಯಶೀಲರಾದ ಗ್ರಾಮ ಪಂಚಾಯತ್ ಸದಸ್ಯೆ ವಿಜಯಕುಮಾರಿ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜಿನೇನಹಳ್ಳಿ ಗ್ರಾಮ ಪಂಚಾಯಿತಿ ಜಿನೇನಹಳ್ಳಿ ಗ್ರಾಮದ ಪಂಚಾಯಿತಿ ಸದಸ್ಯರ ಮರಣದಿಂದ ತೆರವಾದ ಸ್ಥಳದ ಉಪಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ವಿಜಯಕುಮಾರಿ ಅವರು 56 ಮತಗಳಿಂದ ಕಾಂಗ್ರೆಸ್ನ ಮಾನಸ ವಿರುದ್ಧ ಜಯಶೀಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಕುಸುಮ ಬಾಲಕೃಷ್ಣ ಅವರು ಕಾರ್ಯಕರ್ತರು ಅಭಿನಂದನೆಯನ್ನ ಸಲ್ಲಿಸಿದರು. ನೀರಾವರಿ ಸಚಿವಾಕಿ ಬಡವರ ಬಂದಾಕಿ ದಲಿತರ ಬಂದಾಕಿ ಭಾರತ ಪದಾಕಿ ಕುಮಾರನಾಕಿ ಗೆಲ್ಲು ಪಕ್ಷದ ಗೆಲ್ಲು ಎಲ್ಲರಿಗೂ ದೊಡ್ಡ ಪರವಾಗಿ ಗೋವಿಂದನವರು ನಿಧನವಾದ ಕಾರಣ ಮರು ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಜಿನೇನಹಳ್ಳಿ ಮತ್ತು ಮಾಚಮನಹಳ್ಳಿ ಜಿನೇನಹಳ್ಳಿ ಕೊಪ್ಪಳು ಗ್ರಾಮದ ಎಲ್ಲ ಮತದಾರರು ಪಾಪ ಹೃತ್ಪೂರ್ವಕವಾಗಿ ಮತ ಚಲಾಯಿಸಿ ನಮ್ಮ ವಿಜಯಕುಮಾರಿ ಅವ್ರನ್ನ ಜಯಶೀಲನಾಗಿ ಮಾಡಿದ್ದಾರೆ. ಅವ್ರ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇದಕ್ಕೆಲ್ಲ ಮೂಲ ಆದಂತಹ ನಮ್ಮ ಬಾಲಕೃಷ್ಣ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಗೆಲುವಿಗೆ ಹೆಚ್ಚಿನ ರೀತಿಯ ಸಹಕಾರವಾಗಿದೆ ಅಂತ ಹೇಳಿ ನಮ್ಮ ಬಾಲಣ್ಣ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಎಲ್ಲರೂ ಸೇರಿ ಕಾರ್ಯಕರ್ತರು ಕ್ಯಾಂಡಿಡೇಟ್ ಬದಲ ಸೈಡಿ ಬನ್ನಿ ನೀವು ಗುರುವೇ ಸೈಡಿ ಖುಷಿ ಆಗ್ಬಿಟ್ಟವನೆ ದೇವ್ರ ಗೆದ್ದು ಬಿಟ್ರಲ್ಲ ಖುಷಿ ಆಗ್ಬಿಟ್ಟವನೆ. ಪಂಚಾಯತಿಲಿ ಕುಮಾರಸ್ವಾಮಿ ಜೆಡಿಎಸ್ ಪಾರ್ಟಿ ಮರಣಾಕಿ ವಸಣ